ಸ್ವಾತಂತ್ರ್ಯ ಪೂರ್ವ ಅವಿಭಾಜ್ಯ ಭಾರತ ದೇಶದಲ್ಲಿ 1923ರಲ್ಲಿ ಲಾಹೋರ್ನಲ್ಲಿ ಒಂದು ಅಧಿವೇಶನ ಆಗ್ತದೆ. ಅಧಿವೇಶನದಲ್ಲಿ ಒಂದು ಘೋಷಣೆ ಮಾಡ್ತಾರೆ, ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತರುವ ಮೂಲ ಉದ್ದೇಶ ಏನಂದ್ರೆ, ನಾವು ಗುಲಾಮರಾಗಿದ್ದೇವೆ, ಈ ಭೂಮಿಯಲ್ಲಿ ಈ ನೆಲದಲ್ಲಿ ನಾವು ಶತಮಾನಗಳಿಂದ ಸಾವಿರಾರು ವರ್ಷಗಳಿಂದ ಜೀವನ ಮಾಡಿದ್ದೇವೆ. ಈ ಪರಕೀಯರನ್ನ ಹೊರಗೆ ಕಳಿಸಿ ಈ ರಾಷ್ಟ್ರದಲ್ಲಿ ಕಟ್ಟಕಡೆ ವ್ಯಕ್ತಿಗೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯನ್ನು ತರುವುದಕ್ಕೋಸ್ಕರವಾಗಿ ಸ್ವಾತಂತ್ರ್ಯವನ್ನು ತೆಗೆದುಕೊಳ್ಬೇಕಾಗಿದೆ. ಅದಕ್ಕಾಗಿ ನಮ್ಮ ಹೋರಾಟದಲ್ಲಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತರು, ಬುದ್ಧರು, ಜೈನರು, ಪಾರ್ಸಿ, ಸಿಖ್ರು ನಾವೆಲ್ಲ ಭಾರತೀಯರು ಅಂತೇಳಿ ಮಹಾತ್ಮ ಗಾಂಧೀಜಿಯವರಿಗೆ ಕೈ ಜೋಡಿಸಿ ಪಂಡಿತ್ ಜವಾಹರ್ಲಾಲ್ ನೆಹರು, ಮೌಲಾನಾ ಆಜಾದ್ ಅವರು, ವಲ್ಲಭಭಾಯ್ ಪಟೇಲ್, ಸುಭಾಷ್ ಚಂದ್ರ ಮಹಾನ್ ಕ್ಷೇತ್ರಗಳು ಪ್ರಾಣ ಬಲಿದಾನವನ್ನು ಮಾಡಿ, ಜೈಲುವಾಸವನ್ನು ಮಾಡಿ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಮತ್ತು ಈ ರಾಷ್ಟ್ರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅತ್ಯುತ್ತಮವಾದ, ಜಗತ್ತಿಗೆ ಅತಿ ಶ್ರೇಷ್ಠವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅದರ ಮುಖಾಂತರ ಕಟ್ಟುಕಡೆ ಪ್ರಜೆಗೆ ಸಮಾನವಾದಂಥ ಹಕ್ಕನ್ನು ಇರಬೇಕು ಅಂತ ಹೇಳಿ ಅದರಲ್ಲಿ ಎಲ್ಲ ವರ್ಗದ ಜನರು ಕೊಡಬೇಕು ಅಂತ ಮಾಡಿದರು. ಇದರ ಕಾರ್ಯಾಚರಣೆ ಮಾಡುವುದು ಸಂವಿಧಾನದ ಬದ್ಧವಾಗಿದೆ ಮತ್ತು ಸಂವಿಧಾನ ಇತಿಮಿತಿಯಲ್ಲಿ ಸರ್ಕಾರಗಳು ನಡೆಯಬೇಕು. 2008-9ರಲ್ಲಿ ನನಗೊಂದು ಅವಕಾಶ ಸಿಕ್ತು. ಶಬರಮತಿ ಆಶ್ರಮದಿಂದ ದಂಡಿವರೆಗೂ ಕೂಡ ಮಹಾತ್ಮ ಗಾಂಧೀಜಿಯವರು ಪಾದಯಾತ್ರೆ ಮಾಡ್ತಾರೆ. 126 ಕಿಲೋಮೀಟರ್. ಸ್ವರ್ಗಸ್ಥರಾಗಿದ್ದಾರೆ ಅಹಮದ್ ಪಟೇಲ್ ನನಗೊಂದು ಅವಕಾಶ ಮಾಡಿಕೊಡ್ತಾರೆ. ರೋಡ್ ಟ್ರಾನ್ಸ್ಪೋರ್ಟ್ ಮಂತ್ರಿ ಆಗಿತ್ತು. ಯಾವ ರಸ್ತೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಪಾದಯಾತ್ರೆ ಮಾಡಿದ್ದಾರೆ ಅದರ ಪಕ್ಕದಲ್ಲಿ ಒಂದು ಶಾಶ್ವತವಾದಂಥ ರಸ್ತೆಯನ್ನು ಮಾಡಬೇಕಂದಾಗ ಆ 126 ಕಿಲೋಮೀಟರ್ ಸುಮಾರು 80 ಕೋಟಿ ರೂಪಾಯಿ ಖರ್ಚು ಮಾಡಿ ಆ ರಸ್ತೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಆ ಸ್ಥಳಕ್ಕೆ ಹೋಗ್ತೀನಿ. ದಂಡಿಯಲ್ಲಿ ಸುಮಾರು 90-95 ವರ್ಷ ಆದ ಇಬ್ಬರು ಯಜಮಾನರು ಅವರು ಒಂದು ಮಾತನ್ನು ಹೇಳಿ, ಉಪ್ಪಿನ ಸತ್ಯಾಗ್ರಹ ಪ್ರಾರಂಭ ಆದಾಗ ದಂಡಿಯಲ್ಲಿ ಸುಮಾರು 10,000 ಜನ ಆ ದಿನ ಸೇರಿದ್ರು. ನಾವೆಲ್ಲ ಚಿಕ್ಕ ಹುಡುಗರು, 13 ಮತ್ತು 14 ವರ್ಷ ಹುಡುಗರು ಬ್ರಿಟಿಷರ ತುಬಾಕಿಗೆ ಬಲಿಯಾದ ಕಾರಣ ಇತ್ತು. ಮಹಾತ್ಮ ಗಾಂಧಿ ಕಡೆ ತುಬಾಕಿಯನ್ನು ತೋರಿಸಿದಾಗ ಆ ಇಬ್ಬರು ಹುಡುಗರು ಅಡ್ಡ ಹೋಗ್ತಾರೆ. ಆ 13-14 ವರ್ಷ ಹುತಾತ್ಮರಲ್ಲಿ ಅವರು ಗುಂಡಿಗೆ ಬಲಿಯಾಗ್ತಾರೆ. ಅವರ ಸ್ಮಾರಕಗಳು ಆ ಹಿರಿಯರು ಹೇಳ್ತಾರೆ, ಜಗತ್ತಿನ ಅತಿ ಶ್ರೇಷ್ಠ ಮಾನವತಾವಾದಿ ಮಾಡಿದಂಥ ಮಹಾತ್ಮ ಗಾಂಧೀಜಿಯವರ ಸ್ಮಾರಕವನ್ನ ಇಲ್ಲಿ ಮಾಡಬೇಕಾಗಿದೆ. ಯಾಕಂದ್ರೆ ಬ್ರಿಟಿಷರನ್ನ ಹೊರತೋಡಿಸಬೇಕಂತ ಉಗ್ರವಾದಂಥ ಹೋರಾಟ ಪ್ರಾರಂಭ ಮಾಡಿದೆ 1939ರಿಂದ 1942ವರೆಗೆ ಉಪ್ಪಿನ ಸತ್ಯಾಗ್ರಹ ಪ್ರೇರೇಪ. ಈ ಭೂಮಿ ನಮ್ಮದು, ಈ ನೀರು ನಮ್ಮದು, ಈ ಉಪ್ಪು ನಮ್ಮದು, ಇದಕ್ಕೆ ಟ್ಯಾಕ್ಸ್ ಕೊಡೋದಿಲ್ಲ ಅನ್ನೋದೇ ಉಪ್ಪಿನ ಸತ್ಯಾಗ್ರಹ. ಅದಕ್ಕೆ ಸುಂಕವನ್ನು ಕೊಡೋದಿಲ್ಲ ಅಂತ ಹೋರಾಟ ಪ್ರಾರಂಭ ಆಗಿ ಉಗ್ರವಾಗಿ ಆಗ್ತದೆ. ಆಗ 42ರಲ್ಲಿ ನಮಗೆ ಸ್ವತಂತ್ರ ಅವರು ಹೇಳಿದ್ದು. ಲಕ್ಷಾಂತರ ಜನ ಈ ಭಾರತ ಖಂಡದಲ್ಲಿರುವ ಮುಸಲ್ಮಾನ, ಕ್ರೈಸ್ತರು ಕೂಡ ನಮ್ಮ ಜೊತೆ ಸೇರಿ ಎಲ್ಲ ವರ್ಗದ ಜನ ಕೂಡ ಪ್ರಾಣ ಬಲಿದಾನವನ್ನು ಮಾಡಿ ಜೈಲುವಾಸ ಮಾಡಿದರು. ಬ್ರಿಟಿಷರ ದಾಖಲೆಗಳನ್ನು ಸರಿಯಾಗಿ ಇಟ್ಟಿಲ್ಲ. ನಾವಿಷ್ಟೇ ಹೇಳ್ತೀವಿ, ಭಾರತ ಸರ್ಕಾರ, ನಾವು UPA ಸರ್ಕಾರ ಈ ಜಾಗವನ್ನ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಮಾಡಬೇಕು. ಜಗತ್ತಿನ ಯಾವ ಭಾಗದಲ್ಲಿ ಹೋದ್ರು ಮಹಾತ್ಮ ಗಾಂಧಿ ಅಂತ ನಮಸ್ಕಾರ ಮಾಡಿ. ನಾನು 16 ರಾಷ್ಟ್ರಗಳಿಗೆ ಹೋಗಿದ್ದೇನೆ. ಭಾರತದಿಂದ ಬಂದಿದ್ದು ಅಂದ್ರೆ ಗಾಂಧೀಜಿಯವರ ಸ್ಥಳದಿಂದ ಬಂದಿದ್ದು ಅಂದ್ರೆ ಅಲ್ಲೇ ನಮಸ್ಕಾರ ಮಾಡ್ತಾರೆ. ಗಾಂಧಿ ಅತ್ಯಂತ ಶ್ರೇಷ್ಠ ಮಾನವತಾವಾದಿ ಜಗತ್ತಿನಲ್ಲಿ ಮಹಾತ್ಮ ಗಾಂಧಿ. ಮಾನವತಾವಾದವನ್ನು ಮಾಡುತ್ತಿದ್ದಾರೆ ಈ ದೇಶ ಉಳಿಯಲು. ರಾಮರ ಹೆಸರಿನಲ್ಲಿ ಇವರು ರಾಜಕೀಯ ಮಾಡಲಿಕ್ಕೆ ಹೋಗಿದ್ದಾರೆ ಬಿಜೆಪಿಯವರು. ರಾಮನ ಅತಿ ಪ್ರೀತಿಯಿಂದ ದೇವರೆಂದು ಪ್ರಾರ್ಥನೆ ಮಾಡ್ತಿದ್ದವರು ಪ್ರತಿದಿನ ಮಹಾತ್ಮ ಗಾಂಧಿ. ಇವತ್ತು ನಾವು ಅದನ್ನ ಇಟ್ಕೊಂಡು ಹೋಗ್ಬೇಕಾಗ್ತದೆ. ಅವರಿಗಿಂತ ಒಂದು ಹೆಜ್ಜೆ ಮುಂದೆ ರಘುಪತಿ ರಾಘವ ರಾಜ
ಈಶ್ವರ ಅಲ್ಲ ಧೈರ್ಯ. ಈ ಎರಡನ್ನೂ ಕೂಡ ನಾವು ಹೇಳಿಕೊಂಡು ನಮ್ಮ ಕಾರ್ಯಕ್ರಮ ಶುರು ಮಾಡಿದ್ರೆ ಒಂದಕ್ಕೆ ನಾವು ಮುಂದಿರ್ತೀವಿ. ನಾವು ರಾಮನಿಗೆ ವಿರೋಧ ಇಲ್ಲ, ಬಟ್ ಈ ದೇಶದಲ್ಲಿ ಪ್ರಾಣ ಕೊಟ್ಟಂತ ಮುಸಲ್ಮಾನರು ಕ್ರೈಸ್ತರು ಎಲ್ಲ ಇದ್ದಾರೆ, ಅವರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗೋದೇ ನಮ್ಮ ಕರ್ತವ್ಯವಾಗಿದೆ. ದೇಶ ಸ್ವಾತಂತ್ರ್ಯ ಒಂದು ಧರ್ಮದಿಂದ ಬಂದಿಲ್ಲ, ಎಲ್ಲ ಧರ್ಮದ ಜನರು ಕೂಡ ಪ್ರಾಣ ಬಲಿದಾನವನ್ನು ಮಾಡಿ ನಾವೆಲ್ಲ ಯಾವತ್ತು ಆತ್ಮವಿಶ್ವಾಸದಿಂದ ಪ್ರೀತಿ ವಾತ್ಸಲ್ಯದಿಂದ ಎಲ್ಲ ಧರ್ಮಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವೋ ಆಗ ನಮ್ಮ ಸ್ವತಂತ್ರ ಕೊಟ್ಟಂತ ಆ ಹುತಾತ್ಮರ ಆತ್ಮಕ್ಕೆ ಶಾಂತಿ ಸಿಗ್ತದೆ, ಗಾಂಧೀಜರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ನಮ್ಮ ಹೋರಾಟ ಪ್ರಾರಂಭ ಆಗಬೇಕಾಗಿ ನಾವು ಹಿಂದೂಗಳು ಇರ್ಬೋದು, ಮುಸಲ್ಮಾನರು ರಾಮನ ವಿರೋಧಿಗಳಲ್ಲ. ರಾಮರ ಬಂಧೆಯಿಂದ ರಾಮರ ಹೆಸರೇಳೆ ಪ್ರಾಣವನ್ನು ಬಿಟ್ಟರು ಮಹಾತ್ಮ ಗಾಂಧೀಜಿಯವರು. ಅದಕ್ಕೆ ರಾಮರ ಹೆಸರನ್ನು ನಾವು ಹೇಳಬೇಕಾಗ್ತದೆ, ಈಶ್ವರ ಅಲ್ಲ. ನಾವೆಲ್ಲರೂ ಕೂಡ ಒಟ್ಟಿಗೆ ಇದ್ದಾಗ ಈ ದೇಶದ ಜಗತ್ತು ನಮ್ಮನ್ನ ಪ್ರೀತಿ ವಾತ್ಸಲ್ಯದಿಂದ ನೋಡ್ತದೆ, ಇಡೀ ಜಗತ್ತು ಪ್ರೀತಿ ವಾತ್ಸಲ್ಯದಿಂದ ನೋಡ್ತದೆ. ಭಾರತ ಖಂಡ ಶಾಂತಿಯಾಗಿದೆ, ಎಲ್ಲ ಧರ್ಮಗಳಿಗೂ ರಕ್ಷಣೆ ಮಾಡ್ತಾ ಇದೆ. ಆ ದಿಸೆಯಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನ ಹೊಸ ಒಂದು ಹೆಜ್ಜೆಯನ್ನ ಸನ್ಮಾನ್ಯ ಅಧ್ಯಕ್ಷರು ಮಾರ್ಗದರ್ಶನದಿಂದ ಹೊರಡಬೇಕಾಗ್ತದೆ. ಎಲ್ಲಾ ಕಾರ್ಯಕ್ರಮಗಳಲ್ಲಿ ಕೂಡ ನಾವು ಈ ಕೀರ್ತನೆಯನ್ನ ಹೇಳಿಕೊಂಡು ನಮ್ಮ ಕೆಲಸ ಶುರು ಮಾಡಿದ್ರೆ ಅವರೊಂದು ಹೆಜ್ಜೆ ಹಿಂದಕ್ಕೆ ಹೋಗ್ಬೇಕಾಗ್ತದೆ. ಈಗ ಸಿದ್ದರಾಮಯ್ಯ ಹೇಳ್ತಾರೆ, ರಾಮನ ಬೇರ್ಪಡಿಸಿಬಿಟ್ಟಿದ್ದಾರೆ ಸೀತೆಯಿಂದ ಹಿಡಿದು ಅಯೋಧ್ಯೆಯಲ್ಲಿ. ಯಾವ ಊರಲ್ಲಿ ಯಾವ ದೇವಸ್ಥಾನದಲ್ಲಿ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಒಟ್ಟಿಗೆ ಇರ್ತಾರೆ. ಇವರು ವೈಭೀಕರಣ ಮಾಡಿದ್ದಾರೆ, ರಾಮನ ಒಟ್ಟಿ ಮಾಡಿಬಿಟ್ಟಿದ್ದಾರೆ. ಇವರು ರಾಜಕೀಯ ಜೀವನಕ್ಕೆ ನಾವು ಯಾವ ರೀತಿ ತೆಗೆದುಕೊಳ್ಳಬೇಕು, ಅವರೆಲ್ಲ ಒಟ್ಟಿಗೆ ಇರುವಂತ ರೀತಿ ಮತ್ತು ಎಲ್ಲ ಧರ್ಮದ ಜನರು ಒಟ್ಟಿಗೆ ಇರುವಂತ ರೀತಿಯಲ್ಲಿ ನಮ್ಮ ರಾಜಕಾರಣ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಬೇಕು. ನಾವು ಹಿಂಜರಿಯಬಾರದು, ರಾಮರ ಹೆಸರು ಹೇಳೋದಕ್ಕೆ ಹಿಂಜರಿಯಬಾರದು, ಅದೇ ರೀತಿ ಮುಸಲ್ಮಾನರ ವಿಶ್ವಾಸ ತಗೊಳ್ಳೋದ್ರಲ್ಲಿ ಹಿಂಜರಿಯಬಾರದು. ನಾವೆಲ್ಲ ಒಟ್ಟಿಗೆ ಧೈರ್ಯವಾಗಿ, ಏನಪ್ಪಾ ಅವರು ಹಿಂದೂ ಅಂತಾರಂದ್ರೆ ನಾವೇನು ಹಿಂದೂಗಳಲ್ವಾ, ನಮ್ಮ ಜೊತೆಯಲ್ಲಿ ಮುಸಲ್ಮಾನರಿಲ್ವಾ, ನೀವೊಬ್ಬರೇ ದೇಶ ಕಟ್ಟಿದ್ದೀರಾ, ಈ ದೇಶಕ್ಕೆ ಸ್ವತಂತ್ರ ತಂದಿರ, ಎಲ್ಲಾ ಸೇರಿ ಸ್ವತಂತ್ರವನ್ನು ತಂದಿದ್ದೇವೆ, ಎಲ್ಲರಿಗೂ ಈ ಭೂಮಿ ನೆಲ ಜಲದಲ್ಲಿ ಹಕ್ಕಿದೆ ಅನ್ನೋದನ್ನು ಪ್ರತಿಪಾದನೆ ಮಾಡಿ ನಾವು ರಾಜಕಾರಣ ಮಾಡಬೇಕಾಗ್ತದೆ. ಹಿಂಜರಿಬಾರದು, ಮುಂದೆ ಸಾಗಬೇಕು. ಅದಕ್ಕೆ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಸಹಕಾರ ಕೊಡಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಮತ್ತು ಅವರ ಜೊತೆಯಲ್ಲಿ ಪ್ರಾಣ ಬಲಿದಾನವನ್ನು ಮಾಡಿ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಎಲ್ಲರಿಗೂ ಕೂಡ ನಮನಗಳನ್ನು ತಿಳಿಸಿ ಅವರ ಆತ್ಮಕ್ಕೆ ಶಾಂತಿ ಅನಿಸಿಕೊಳ್ಳುತ್ತದೆ ನಾವು ನೆನೆಕೊಳ್ಳೋಣ ಅಂತೇಳಿ ನನ್ನ ಮಾತು ವಿರಾಮ ಕೊಡ್ತೇನೆ. ರಾಜ್ಯದ